ಬೆಳ್ಳಿ ಹರಿಣಿ ತಪ್ಪು ಮಾಡಿದ್ದು ನಾನು, ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನಾನು, ಆದ್ರೆ ಜೈಲಲ್ಲಿರೋದು ನೀನು. ಯಾಕೆ ಹೀಗೆ ಮಾಡಿದೆ? ಏನೇ ಆಗಿದ್ರು ನನಗಾಗ್ತಿತ್ತು, ನೀನ್ ಸುಮ್ಮನೆ ಇರ್ಬೇಕಿತ್ತಲ್ವಾ ಬೆಳ್ಳಿ. ನೀನ್ ಬೇರೆನಾ ನಾನು ಬೇರೆನಾ ಹರಿಣಿ? ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ದು ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಆದ್ರೆ ಒಬ್ಬರನ್ನ ಕೊಲ್ಲೋ ಮಟ್ಟಕ್ಕೆ ನೀನು ಹೋಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹರಿಣಿ. ನಮ್ಮಲ್ಲಿ ಯಾರೇ ಎಷ್ಟೇ ದ್ವೇಷ ಇಟ್ಕೊಂಡಿದ್ರು ಅವ್ರಿಗೆ ಕೆಟ್ಟದನ್ನ ನಾವು ಬಯಸಬಾರ್ದು. ನಾನು ನಂದೇ ತಪ್ಪು ಅಂತ ಎಲ್ಲರ ಮುಂದೆ ಒಪ್ಕೊಳ್ಳೋಕ್ಕಿಂತ ಮುಂಚೆ ಮುತ್ತು ಮಾವಂಗೆ ಮಾಯಾ ಹುಷಾರಾಗಿದ್ದಾಳೆ ಅಂತ ಫೋನ್ ಬಂತು. ನಾನು ನನ್ನ ತಪ್ಪನ್ನ ಒಪ್ಕೋತಿದ್ದೆ, ನೀನು ಸುಮ್ಮನೆ ಇರಬೇಕಿತ್ತಲ್ವಾ? ಒಂದು ವೇಳೆ ನಾನು ಒಪ್ಕೊಂಡಿರ್ಲಿಲ್ಲ ಅಂದಿದ್ರೆ ನೀನು ಜೈಲಿಗೆ ಹೋಗ್ತಿದ್ದೆ. ಜೈಲಿಂದ ಬಿಡುಗಡೆ ಆಗಿ ಬಂದ್ಮೇಲೆ ಚಿಕ್ಕ ಮಾವ, ಮಾಯಕ್ಕ, ಅತ್ತೆ ಯಾರೂ ನಿನ್ನನ್ನು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ ಹರಿಣಿ. ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸ್ಬಿಟ್ಟಿರೋರು, ಡೈವೋರ್ಸ್ ಕೊಟ್ಟು ಕಳಿಸಿರೋರು. ಆಗ ನಿನ್ನ ಜೀವನ ಹಾಳಾಗೋಗ್ತಿತ್ತು. ನಾನೇನೋ ಯಾರಿಗೂ ಬೇಡವಾಗಿರೋಳು. ಮುತ್ತು ಮಾವ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನಷ್ಟು ಕಳ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಅಂತ ಇರೋದು ನೀನು ಒಬ್ಳೆ. ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹರಿಣಿ? ಆದ್ರೆ ಒಂದು ಮಾತು ಹರಿಣಿ, ನನಗೆ ಹೀಗಾಯ್ತಲ್ಲ ಅಂತ ಮತ್ತೆ ನೀನು ಮಾಯಕ್ಕನ್ನ ಸಾಯಿಸೋ ಪ್ರಯತ್ನ ಮಾಡಬಾರ್ದು. ಹಾಗೆ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಮಾತು ಕೊಡು ಹರಿಣಿ. ತಪ್ಪು ಮಾಡಲ್ಲ ತಾನೆ? ಆದ್ರೆ ಮುತ್ತು ಮಾವಂಗೆ ಒಂದು ಮಾತು ಹೇಳ್ತೀನಿ, ನಿಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ತಿಳಿಯೋ ಹಾಗೆ ಮಾಡ್ತೀನಿ ಬೆಳ್ಳಿ. ನೀ ನನ್ನ ಬಗ್ಗೆ ಏನೇ ಹೇಳಿದ್ರು ಮುತ್ತು ಮಾವ ನಂಬಲ್ಲ ಹರಿಣಿ. ನಾನು ದೂರನೇ ಇದ್ರೆ ಅವ್ರಿಗೆ ನೆಮ್ಮದಿ ಅನ್ಸತ್ತೆ. ನಾನಿಲ್ಲಿ ತುಂಬಾ ಆರಾಮಾಗಿದ್ದೀನಿ ಹರಿಣಿ. ಒಂದೊತ್ತು ಊಟ ಕೊಡ್ತಾರೆ, ಯಾರೋ ಕೊಡ್ತಿರೋ ಚೊಂಬಲ್ಲಿ ನೀರು ಕೊಡ್ತಾರೆ. ಇಲ್ಲಿರೋ ನೆಮ್ಮದಿ ಆ ಮನೆಯಲ್ಲಿ ಇಲ್ಲ ಹರಿಣಿ. ಆ ಮನೆಯಲ್ಲಿ ನಾವಿಬ್ರು ಬದುಕಿದ್ರು ಸತ್ತಾಗಿದ್ದೀವಿ. ನಾನಿಲ್ಲೇ ನೆಮ್ಮದಿಯಾಗಿದ್ದೀನಿ. ಇನ್ನಲ್ಲಿ ಯಾರನ್ನು ಒಪ್ಸೋ ಪ್ರಯತ್ನ ಮಾಡಬೇಡ. ನನಗೆ ಗೊತ್ತಿರೋ ಒಬ್ರು ಲಾಯರ್ ಇದ್ದಾರೆ, ಆದಷ್ಟು ಬೇಗ ನನ್ನನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನಗೇನೂ ಆಗಲ್ಲ. ಸರಿ, ನೀನು ಹೊರಡು, ಬರ್ತೀನಿ. ಹಲೋ, ನೋಡು ಮಮತಾ, ಆ ಮಾಯಾ ಮಾಡ್ತಿರೋದಲ್ಲ ಸರಿ, ನಾವು ಮಾಡ್ತಿರೋ ತಪ್ಪು ಅಂತ ಹೇಳಿ ಕೂರಕ್ಕಾಗಲ್ಲ. ಬೆಳ್ಳಿ ಆ ಮಾಯಂಗೇನು ಮಾಡಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ದಾಳೆ. ಆದರೆ ನನ್ನ ಕೈಲಿ ಸುಮ್ಮನೆ ಕೂರಕ್ಕಾಗ್ತಿಲ್ಲ. ಅವಳಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಸರಿ,
ಮೇಡಮ್, ನನ್ನ ಹೆಸರು ಸ್ನೇಕ್ ನಾಗ ಅಂತ ಮೇಡಮ್. ಮಮತಾ ಮೇಡಮ್ ಅವ್ರು ಕಳ್ಸ್ಕೊಟ್ರು. ನಾನು ಏನೇನು ವಸ್ತು ತಂದಿದ್ರ ತಾನೇ? ತಂದಿದ್ದೀನಿ. ಇದು ಮಾಯಾ ಯೂಸ್ ಮಾಡ್ತಿರೋ ಟವಲ್. ಓಕೆ ಮೇಡಮ್. ಇವಳೆ ಮಾಯಾ. ನಾನು ಅನ್ಕೊಂಡಂಗೆ ಕತೆ ಮುಗಿಸ್ಬೋದು ತಾನೆ? ನನ್ನ ಹತ್ರ ಇರೋದು ಅಂತಿಂತ ಅವಲ್ಲ, ನಾಗರ ಹಾವು. ಒಂದು ಸಾರಿ ಈ ಟವಲ್ ವಾಸನೆ ತೋರಿಸಿದ್ರೆ ಸಾಕು, ಆ ಮಾಯಾ ಎಲ್ಲೇ ಇದ್ರೂ ಹುಡುಕೊಂಡು ಕಚ್ಚುತ್ತೆ. ಒಟ್ನಲ್ಲಿ ಆ ಮಾಯಾ ಉಳಿಬಾರ್ದು ಅಷ್ಟೇ. ನನಗೆ ಆ ಕೆಲಸ ವಹಿಸಿದಿರಾ ಅಂದ್ರೆ ನೀವು ಆರಾಮಾಗಿ ನೆಮ್ಮದಿಯಾಗಿರ್ಬಹುದು. ತಗೊಳ್ಳಿ, ಇದು ಅಡ್ವಾನ್ಸ್. ನಾಳೆ ಇದೇ ಜಾಗಕ್ಕೆ ಬನ್ನಿ. ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಮಾಯನ್ ರೂಮು. ಅಲ್ಲಿ ನಿಂತಿದ್ದಾಳಲ್ಲ, ಅವಳೇ ಮಾಯಾ. ಅವಳ ಕತೆನೆ ಮುಗಿಸ್ಬೇಕು. ಇಷ್ಟು ಸಾಕು. ಆ ಮಾಯಾ ಸಾವಿನ ಸುದ್ದಿ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ ನೋಡಿ. ಎಲ್ರಿಗೂ ನೀನ್ ಮುಹೂರ್ತ ಇಡ್ತಿದ್ದೆ, ಆದ್ರೆ ಇವತ್ತು ನಾನು ನಿನಗೆ ಮುಹೂರ್ತ ಇಟ್ಟಿದ್ದೀನಿ. ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ. ಬೆಳ್ಳಿ, ನೀನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಇಲ್ಲ, ನಾನು ಯಾರ ಹತ್ರನೂ ಮಾತಾಡಲ್ಲ. ದಯವಿಟ್ಟು ಯಾರನ್ನು ಕಳಿಸ್ಬೇಡಿ. ಮೇಡಮ್, ಒಂದು ನಿಮಿಷ. ಅವಳು ಮಾತಾಡಲಿಲ್ಲ ಅಂದ್ರೇನು? ನನಗೆ ಮಾತಾಡೋದಿದೆ, ನೀವು ಹೋಗಿ. ಮಾಯಾ ಬಂದಾಗ ಬೇರೆಯವ್ರ ಡಿಸಿಷನ್ ಕೇಳಲ್ಲ. ನೀನು ಮಾತಾಡಲ್ಲ ಅಂತ ಹೇಳಿಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಅಲ್ಲ, ನನ್ನ ಹತ್ರನೇ ಮಾತಾಡಲ್ಲ ಅನ್ನೋಷ್ಟು ಕೊಬ್ಬು ಬಂದಿದ್ಯಾ ನಿನಗೆ? ನಿನ್ನನ್ನೇ ಕೇಳ್ತಿರೋದು. ಈಗೇನು ಮಾತಾಡ್ತೀಯೋ ಇಲ್ವೋ? ಏನು ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತದೆ. ಈ ನಡುವೆ ತುಂಬ ಹೆಚ್ಕೋತಿದ್ಯಾ? ಏನು ಸಮಾಚಾರ? ನಾನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೆ ಭಯ ಪಡೋಳು ನಿಜವಾಗ್ಲೂ ನನಗೆ ವಿಷಯ ಕೊಲ್ಲೋಕೆ ಪ್ರಯತ್ನ ಪಟ್ಯ. ನನಗ್ಯಾಕೋ ತುಂಬ ಡೌಟ್ ಬರ್ತಿದೆ. ನಿಜ ಹೇಳು ಬೆಳ್ಳಿ, ಆವತ್ತು ಮನೇಲಿ ಏನು ನಡೀತು? ನಾನು ನಿಜಾನೇ ಹೇಳ್ತಿರೋದಕ್ಕ. ನಾನು ನಿಜ ಹೇಳ್ತಿದ್ದೀನಿ ಮಾಯಕ್ಕ. ವಿಷ ನಾನೇ ಹಾಕಿದ್ದು, ಹರಿಣಿನೇ ಅಲ್ಲ. ಈ ಡೈಲಾಗ್ನ ಬೈಹಾರ್ಟ್ ಮಾಡಿದ್ಯಾ ಅಂತ ಸಿಂಪಲ್ ಆಗಿ ಹೇಳ್ಬೋದು. ನಿಜ ಹೇಳಲಿಲ್ಲ ಅಂದರೆ ಲಾಕಪ್ಪಲ್ಲಿ ಎಷ್ಟು ಚಿತ್ರ ಹಿಂಸೆ ಪಡ್ಬೋದೋ ಅಷ್ಟು ಅನುಭವಿಸ್ತೀಯ. ಆದರೆ ನೀನು ಜಾಣ ಮರಿ ಅಲ್ವಾ ಬೆಳ್ಳಿ, ನಿಜ ಹೇಳ್ಬಿಡು. ಅಡುಗೆ ಮಾಡಿದ್ದು ಹರಿಣಿ ಅಂದಮೇಲೆ ನೀನು ಹೇಗೆ ವಿಷ ಹಾಕೋಕೆ ಸಾಧ್ಯ? ಅಡುಗೆ ಮಾಡಿದ್ದು ಹರಿಣಿನೇ, ಆದರೆ ಅದರಲ್ಲಿ ಪಚ್ಚೆ ಕಲ್ಲನ್ನ ಪುಡಿ ಮಾಡಿ ನೀವು ತಿನ್ನೋ ಬಿರಿಯಾನಿಗೆ ಹಾಕಿದ್ದು ನಾನೇ. ಇದನ್ನ ನಾನು ನಂಬಬೇಕು. ಬೆಳ್ಳಿ, ನೀನು ಅಷ್ಟೊಂದು ಬುದ್ಧಿವಂತ ಅಲ್ಲ. ಯಾಕೆ ಎಲ್ರೂ ನಾನೇ ಸಾಯಿಸೋಕೆ ಬಂದಿದ್ದು ಅಂತ ನಂಬಿಸ್ತಿದ್ಯಾ? ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಅಯ್ಯೋ, ಇದರಲ್ಲಿ ಹರಿಣಿದೇನೂ ತಪ್ಪಿಲ್ಲ ಅಕ್ಕ. ನಾನು ಮುತ್ತು ಮಾವನ ಮದುವೆ ಆಗೋದಕ್ಕೋಸ್ಕರ ಈ ರೀತಿ ಮಾಡಿದೆ. ಇದು ಸತ್ಯ. ಓ, ಯಾರು ಏನೇ ಕೇಳಿದ್ರು ಹೀಗೆ ಹೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಇವಳನ್ನ ಎಲ್ಲರ ಮುಂದೆ ಕೇಳಿದ್ರೆ ಬಾಯ್ ಬಿಡಲ್ಲ. ಮನೇಲಿ ಸೆಪ್ರೇಟಾಗಿ ಕೂರಿಸ್ಕೊಂಡು ಬೇರೆ ಥರ ಕೇಳಿದ್ರೆ ನಿಜಾಂಶ ಹೊರಗೆ ಬರುತ್ತೆ. ಸರಿ, ನೀನು ಆದಷ್ಟು ಬೇಗ ಜೈಲಿಂದ ಹೊರಗೆ ಬಾ. ಆರಾಮಾಗಿ ಕುತ್ಕೊಂಡು ಮಾತಾಡ. ನೀನು ನಿಜ ಹೇಳಿದ ದಿನ ಹರಿಣಿಗೆ ತುಂಬ ಕೆಟ್ಟ ದಿನ ಆಗಿರುತ್ತೆ. ಸಿ ಯು ಬೆಳ್ಳಿ. ಮಾಯಾ, ನಿಂಗೆ ಅಂತ ಸ್ಪೆಷಲ್ ಆಗಿ ವೆಜ್ ಬಿರಿಯಾನಿ ಮಾಡಿದ್ದೀನಿ. ಮಿಕ್ಕವ್ರು ಎಲ್ರಿಗೂ ನಾನ್ ವೆಜ್. ಸರಿ ಸರಿ, ಶುರು ಹಚ್ಕೊಳ್ಳಿ. ಹರಿಣಿ, ನಾನೇ ಬೆಳೆಸ್ಕೋತೀನಿ, ನೀನು ಸೌಟಿಟ್ಟು ಹೋಗು. ಪರವಾಗಿಲ್ಲ, ನಾನೇ ಪರವಾಗಿಲ್ಲ ಹರಿಣಿ, ಕೊಡು. ಬೆಳ್ಳಿ ಯಾಕೆ ಹರಿಣಿನ ಬಚಾವ್ ಮಾಡ್ತಿದ್ದಾಳೆ? ಇದರಿಂದ ಅವಳಿಗೇನು ಸಿಗುತ್ತೆ?
ಅವಳು ಒಳಗಿದ್ರೇ ಮದುವೆ ಕೆಲಸ ಈಸಿ ಆಗೋದು. ನೋ ಕಷ್ಟ ಆಗುತ್ತೆ. ಯಾಕಂದರೆ ಬೆಳ್ಳಿ ಇಲ್ಲದೆ ಮುತ್ತು ಮಾವ ಮದುವೆಗೆ ಒಪ್ಕೊಳ್ಳಲ್ಲ. ನನಗೆ ಹೇಗಾಗಿದೆ ಅಂದರೆ ಈ ಕಡೆ ಬೆಳ್ಳಿಗೆ ಕಷ್ಟನೂ ಆಗಬಾರ್ದು, ಆದರೆ ಅವಳು ಸುಖವಾಗೂ ಇರಬಾರ್ದು. ಅವಳಿದ್ರೆ ಒಂಥರ ಪ್ರಾಬ್ಲಮ್, ಇಲ್ಲ ಅಂದರೆ ಇನ್ನೊಂಥರ ಪ್ರಾಬ್ಲಮ್. ಛೇ, ಎಷ್ಟೇ ಕೇಳಿದ್ರೂ ಬಾಯಿ ಬಿಡ್ತಿಲ್ಲ ಅವಳು. ನಿಜಾಂಶ ಗೊತ್ತಾಗಬೇಕು ಅಂದರೆ ಬೆಳ್ಳಿನ ಬಿಡಿಸ್ಬೇಕು. ಅವಳನ್ನ ಬೇಲ್ ಮೇಲೆ ಕರ್ಕೊಂಡು ಬರೋದಾ ಬೇಡವಾ? ಬೆಳ್ಳಿ ಜೈಲಲ್ಲಿದ್ದರೂ ಹರಿಣಿ ಇಷ್ಟೊಂದು ಆರಾಮಾಗಿರೋಕೆ ಹೇಗೆ ಸಾಧ್ಯ? ಒಂದು ವೇಳೆ ಹರಿಣಿ ಮತ್ತೆ ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದಾಳ? ವಾಟ್ಸ್ ಗೋಯಿಂಗ್ ಆನ್? ನೋಡೋಣ, ಎಲ್ಲ ವಿಷಯಕ್ಕೂ ಒಂದು ಅಂತ್ಯ ಕಾಣಿಸ್ತೀನಿ. ತಾಯಿ, ನಿನ್ನ ಹತ್ರ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ ಬರ್ತಾರೆ, ಆದ್ರೆ ನಾನು ಒಬ್ರಿಗೆ ಕೆಟ್ಟದಾಗ್ಲಿ ಅಂತ ಬೇಡ್ಕೊಳಕ್ ಬಂದಿದ್ದೀನಿ. ಆ ಮಾಯಾ ಸಾಯ್ಬೇಕು. ಈ ಭೂಮಿ ಮೇಲೆ ಅವಳಷ್ಟು ಕೆಟ್ಟೋರು ಬೇರೆ ಯಾರೂ ಇಲ್ಲ. ಎಲ್ರೂ ಚೆನ್ನಾಗಿರ್ಬೇಕು, ಬದುಕು ಬಾಳ್ಬೇಕು ಅನ್ನೋ ಬೆಳ್ಳಿ ಉಳಿಬೇಕು. ಆ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿರೋದು ನಮ್ಮ ಬೆಳ್ಳಿನೇ. ನಿನ್ನೇ ನಂಬಿದ್ದೀನಿ ತಾಯಿ, ಎಲ್ರಿಗೂ ಒಳ್ಳೇದು ಮಾಡು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ಯಾ ಮಾಯಾ? ಮಾಡು ಮಾಡು, ಚೆನ್ನಾಗಿ ಮಾಡು. ನಿನ್ನ ನಮ್ಮ ಪರ್ಮನೆಂಟಾಗಿ ಮೇಲ್ ಕಳಿಸ್ಕೊಡೋಕ್ಕೆ ಎಲ್ಲ ಸಿದ್ಧತೆನೂ ಆಗಿದೆ. ಹಲೋ, ಎಲ್ಲಿದ್ದೀರಾ? ನಾನು ಮನೆ ಹೊರಗಡೆನೆ ಕಾಯ್ತಿದ್ದೀನಿ. ಸರಿ ಮೇಡಮ್. ಏನು ಸರ್ ಇಷ್ಟೊತ್ತ ಬರೋದು? ಬರೋದು 2 ನಿಮಿಷ ಲೇಟ್ ಆಯ್ತು ಮೇಡಮ್. ಈ ವಿಷಕಾರ ಯಾವಾಗ ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು. ಇವಳನ್ನ ಹೋಗಿ ಕಚ್ಚಿ ಹೋಗಕರ್ಯ. ಇದು ಹೀಗೆ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಕೆಲಸ 100% ಆದಂಗೆ ಮೇಡಮ್. ಸರಿ, ಇವಾಗ ನೀವು ಇದನ್ನ ತಗೊಂಡು ಹೊರಡಿ. ಮಿಕ್ಕಿದ ದುಡ್ಡನ್ನ ನಾನು ನಾಳೆ ಕೊಡ್ತೀನಿ. ಸರಿ ಮೇಡಮ್. ತಾಯಿ, ನಿನಗೆ ತೊಂದರೆ ಆದರೆ ಒಬ್ರ ವಿರುದ್ಧ ಹೇಗೆ ಪ್ರತೀಕಾರ ತೀರ್ಸ್ಕೋತೀಯೋ ಅದೇ ರೀತಿ ನಾನು ಪ್ರತೀಕಾರ ತೀರ್ಸ್ಕೋಬೇಕು. ಆ ಮಾಯಾ ಸಾಯ್ಬೇಕು ಅಂತ ಹಾವನ್ನ ಬಿಡಿಸಿದ್ದೀನಿ. ಆ ಹಾವು ಅವಳನ್ನ ಕಚ್ಚಿ ಕಚ್ಚಿ ಸಾಯಿಸ್ಬೇಕು. ಈ ಭೂಮಿ ಮೇಲೆ ಕೆಟ್ಟ ಶಕ್ತಿಗಳೆಲ್ಲ ತೊಲಗಿ ಬರೀ ಒಳ್ಳೆ ಶಕ್ತಿಗಳಿಗೆ ಜಾಗ ಮಾಡಬೇಕು ಅಂದರೆ ಮೊದಲು ಇಂಥ ಪಾಪಿಗಳೆಲ್ಲ ಸಾಯ್ಬೇಕು. ನಿನ್ನ ಜೊತೆಗಿದ್ದು ನಾನು ಅಂದ್ಕೊಂಡಿರೋ ಅಷ್ಟು ಕೆಲಸಗಳನ್ನೆಲ್ಲ ಮಾಡಿಕೊಡ್ಬೇಕು. ನಿನ್ನೇ ನಂಬಿದ್ದೀನಿ ತಾಯಿ, ದಯವಿಟ್ಟು ಕೈ ಬಿಡಬೇಡ.
ಏನಾಯ್ತು? ಬೈರಾ, ಅತ್ತೆ, ಅದ್ಕೆ ಯಾರಾದ್ರೂ ಇದ್ದೀರಾ? ಬನ್ನಿ. ಯಾಕೆ ಮಾಯಾ, ಏನಾಯ್ತು? ಬೈರಾ, ಬೈರಾ ಹಾವಿದೆ, ಬೈರಾ ಹಾವಿದೆ, ಬೈರಾ. ಹಾವ? ನೋಡು ಬೈರಾ, ಇಲ್ಲೆಲ್ಲೋ ಇದೆ. ಏನಾಯ್ತು ಮಾಯಾ, ಯಾಕೆ ಇಷ್ಟೊಂದು ಕಿರ್ಚ್ಕೊತಿದ್ಯಾ? ಅದಕ್ಕೆ ಹಾವ್ರಾಣಿನ. ಅದಕ್ಕೆ ನಾಗರಾವು. ನಾನು ಮೊದಲೇ ಹೆದರ್ಕೊಂಡಿದ್ದೀನಿ, ಇನ್ನ ಯಾಕೆ ಹೆದರ್ಸ್ತಿದ್ದೀರಾ? ಬೈರಾ, ನೋಡು ಬೈರಾ. ಎಲ್ಲೂ ಇಲ್ವಲ್ಲ ಮಾಯಾ. ಬೈರಾ, ದೇವ್ರಾಣೆಗೂ ನಾನು ಹಾವನ್ನ ನೋಡಿದ್ದೀನಿ ಬೈರಾ. ಬೈರಾ, ಆ ಕಡೆ ಎಲ್ಲ ಹೋಗಿರ್ಬೋದು, ಪ್ಲೀಸ್ ಹೋಗಿ ಚೆಕ್ ಮಾಡು ಬೈರಾ. ಇಲ್ಲೆಲ್ಲೂ ಹೋಗು ಚೆಕ್ ಮಾಡು. ಅಮ್ಮ ನಾಗಮ್ಮ, ನಾನು ಅನ್ಕೊಂಡಿರೋದನ್ನ ನಡೆಸ್ಕೊಡು. ಮಾಯಾ, ಏನ್ ನೋಡ್ದೆ ನೀನು? ನಿಜವಾಗ್ಲೂ ಹಾವೇನಾ? ನಿಜವಾಗ್ಲೂ ಬೈರಾ, ನಿಜವಾಗ್ಲೂ ನೋಡ್ದೆ. ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲ ಬೈರಾ, ನಾನ್ ಮುಂದೆ ಎಡೆ ಎತ್ಕೊಂಡು ನಿಂತಿತ್ತು, ಇನ್ ಸ್ವಲ್ಪದಾಗಿದ್ರೆ ನನಗೆ ಕಚ್ಚಿರೋದು. ನನಗೇನೋ ನೀನ್ ಭ್ರಮೆ ಅನ್ನಿಸ್ತಾ ಇದೆ ಇದು. ಇಲ್ಲ ಬೈರಾ, ನಿಜವಾಗ್ಲೂ ನೋಡಿದೀನಿ. ಇಲ್ಲೇ ಎಲ್ಲ ಹೋಗಿರ್ಬೇಕು. ನಿನ್ ಕೈ ಮುಗಿದಿನ್, ದಯವಿಟ್ಟು ಹೋಗಿ ಚೆಕ್ ಮಾಡು ಬೈರಾ. ಹೋಗು ಬೈರಾ, ಬೇಗ ಹೋಗು. ಮಾಯಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಮ್ಮನೆಗೆ ಹಾವಿನಿಂದ ಬರುತ್ತೆ, ಅದು ನಾಗರ ಹಾವು. ಇಷ್ಟೊತ್ತು ನನ್ನ ಹೆದರ್ಸ್ಬಿಟ್ಟು ಇವಾಗ ಸಮಾಧಾನ ಮಾಡಿ. ನಿಜಾನ ನೋಡ್ದೆ ಅದಕ್ಕೆ, ಇಲ್ಲೇಲೂ ಇದೆ ಅದಕ್ಕೆ. ಈ ಹಾವಾಡಿಗ ಹೇಳಿರೋ ಪ್ರಕಾರ ಬಟ್ಟೆನ ಮೂಸಿದ್ರೆ ಮಾಯನ್ನ ಖಂಡಿತ ಕಚ್ಚುತ್ತೆ ಅಂತ. ಆದ್ರೆ ಮಾಯ ನೋಡಿದ್ರೆ ತಪ್ಪಿಸ್ಕೋತಿದ್ದಾಳೆ. ಈ ಹಾವು ನೋಡಿದ್ರೆ ಮಾಯನ್ ರೂಮ್ ಕಡೆಗೂ ಹೋಗ್ತಿಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಿರ್ಬೋದು? ಈ ಹಾವು ಎಲ್ಲಿಗೆ ಹೋಗ್ತಾ ಇದೆ? साधूनां विनाशाय च दुष्कृताम्